ರಘು, ಒಂದು ಕಡೆಯಲ್ಲಿ ವಿಶೇಷ ಅಧಿವೇಶನವನ್ನ ಕರೆದಿದ್ದೀರಿ. ರಾಜ್ಯಪಾಲರು ಭಾಷಣವನ್ನ ಸರಿಯಾಗಿ ಮಾಡಿಲ್ಲ, ಸಂವಿಧಾನವನ್ನ ಅಂದ್ರೆ ಅದರ ವಿಧಿಯನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ನೀವು ಆರೋಪ ಮಾಡ್ತಿದ್ದೀರಿ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳನ್ನು ಸೇರಿದಂತೆ ಎಲ್ಲರೂ ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನ ಕೊಡ್ತಿದ್ದೀರಿ. ಏನ್ ನಡೀತಾ ಇದೆ? ಈಗ ಒಂದ್ ಕಡೆ ಸೆಷನ್ ನಡೆಸ್ತಾ ಇದೀರಿ, ಸದನದ ಹೊರಗೂ ಪ್ರತಿಭಟನೆ ಮಾಡ್ಬೇಕು ಅನ್ನೋ ಉದ್ದೇಶನ ಏನು? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೆ ಸಂವಿಧಾನದ ಅಡಿಯಲ್ಲಿ ರಾಜ್ಯಗಳಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಏನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಂದಿರತಕ್ಕಂತ ಹಕ್ಕು. ಆ ಹಕ್ಕನ್ನ ನಾವು ಇವತ್ತು ಪ್ರತಿಪಾದನೆಯನ್ನ ಮಾಡಿದ್ದೇವೆ. ಸೊ ಕೇಂದ್ರ ಸರ್ಕಾರ ಏನು ಸರಿಸುಮಾರು 70 ಕೋಟಿ ಕೂಲಿ ಕಾರ್ಮಿಕರಿದ್ದಾರೆ. ಅದರಲ್ಲಿ ಸರಿಸುಮಾರು 35ರಿಂದ 40 ಕೋಟಿ ಕೃಷಿ ಕೂಲಿ ಕಾರ್ಮಿಕರು ಅವರ ಜೀವನವನ್ನ ಹಾಳು ಮಾಡುವಂತ ಕೆಲಸ ಏನು ಬಿಜೆಪಿ ಮಾಡಿದೆ. ಕೇಂದ್ರ ಬಿಜೆಪಿ ಸರ್ಕಾರ ಈ ರೀತಿಯಾದ ಡ್ರಕೋನಿಯನ್ ರೂಲ್ಸ್ ಅನ್ನ ಒಂದು ಆಕ್ಟ್ ಅನ್ನ ತರುವ ಮುಖಾಂತರ ಎಸ್ಪೆಷಲಿ ರೈತರನ್ನ ಗೂಳೆ ಹೋಗಿಸುವಂತ ಕೆಲಸವನ್ನು ಏನು ಕೇಂದ್ರ ಸರ್ಕಾರ ಮಾಡಿದೆ, ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಯಾಕೆ ಈ ಕಳೆದ ಹಲವಾರು ಕಾರಣಗಳನ್ನ ಕೊಡ್ತಾರೆ. ಕೇಂದ್ರ ಸರ್ಕಾರ ಯಾಕೆ ಕಾಯ್ದೆಯನ್ನ ತಂತು ಅಂತ ಕೇಳಿದ್ರೆ, ಇಲ್ಲ ಅದರಲ್ಲಿ ಭ್ರಷ್ಟಾಚಾರ ಆಗಿತ್ತು, ಅದು ಇದು ಅಂತೇಳಿ ಹಲವಾರು ಕಾರಣಗಳನ್ನ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ರಾಜ್ಯಗಳಿಗೆ ಈ ರೀತಿಯಾದಂತಹ ತಪ್ಪುಗಳಾಗ್ತಾ ಇದೆ ಅಂತ ಹೇಳುವ ಒಂದು ಪತ್ರವನ್ನು ಕೂಡ ಮಾಡಿಲ್ಲ. ಮತ್ತೆ ಈ ಆಕ್ಟ್ ನ ಬಗ್ಗೆ ರಾಜ್ಯಗಳ 40% ಏನು ಅನುದಾನವನ್ನ ಮ್ಯಾಚ್ ಮಾಡ್ಬೇಕು, ಅದರ ಬಗ್ಗೆ ಒಂದು ಸಭೆಯನ್ನು ಕರೆಯದೆ, ರಾಜ್ಯಗಳ ಅಭಿಪ್ರಾಯವನ್ನೇ ಪಡೆಯದೆ ಏಕಾಏಕಿ ತಂದಿರ್ತಕ್ಕಂಥ ಈ ಡ್ರಕೋನಿಯನ್ ಇದು ಆಕ್ಟ್ ಏನಿದೆ, ಇದು ಸಂವಿಧಾನಿಕ ವಿರೋಧವಾದದ್ದು. ಹಾಗಾಗಿ ಅದರ ವಿರುದ್ಧವಾಗಿ ಏನು ಕೇಂದ್ರ ಸರ್ಕಾರ ಹಿಂದೆ 3 ಫಾರ್ಮರ್ಸ್ ಲಾಗಳನ್ನ, ರೈತ ವಿರೋಧಿ ಆಕ್ಟ್ ಗಳನ್ನ ವಾಪಸ್ ತೆಗೆದುಕೊಳ್ತು. ಆ ರೀತಿಯಾದಂತಹ ಹೋರಾಟವನ್ನ ದೇಶಾದ್ಯಂತ ನಾವು ವಿರೋಧ ಪಕ್ಷಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೇವೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ರಾಜ್ಯಪಾಲರು ಆರ್ಟಿಕಲ್ 176(1) and 2 and 155 ಪ್ರಕಾರ ಏನು ರಾಜ್ಯ ಸರ್ಕಾರಗಳ ಇದಿರ್ತಕ್ಕಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೊಡ್ತಕ್ಕಂತ ಇದನ್ನ ಅವರು ಯಥಾವತ್ತಾಗಿ ಓದುವಂತ ಜವಾಬ್ದಾರಿ ಮಾನ್ಯ ಗವರ್ನರ್ ಇರ್ತದೆ, ರಾಜ್ಯಪಾಲರು ಇರ್ತದೆ. ಆದ್ರೆ ಕೇಂದ್ರ ಸರ್ಕಾರದ ಏನು ಕೈಗೊಂಬೆಯಾಗಿ ಆಡ್ತಿರ್ತಕ್ಕಂತ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳನ್ನ ರಾಜಭವನವನ್ನ ತನ್ನ ಮುಂಚೂಣಿಗಳನ್ನಾಗಿ ಉಪಯೋಗಿಸ್ಕೊಂಡು ರಾಜ್ಯಗಳನ್ನ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ಕೆಲಸವನ್ನು ಏನು ಕೇಂದ್ರ ಸರ್ಕಾರ ಮಾಡ್ತಿದೆ, ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಇನ್ನು ಒಂದು ಮಂಜುಳಾ, ಕಳೆದ 10 ವರ್ಷದಲ್ಲಿ ಸರಿಸುಮಾರು 10 ರಾಜ್ಯಗಳಲ್ಲಿ ಎಲೆಕ್ಟೆಡ್ ಸರ್ಕಾರವನ್ನ ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳ್ಸಿ ಬಿಜೆಪಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ತಾವು ನೋಡಿದ್ದೀವಿ. ಎಲೆಕ್ಟೆಡ್ ಸರ್ಕಾರವನ್ನ ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಬಂದಿರ್ತಕ್ಕಂಥ ನೋಡಿದ್ವಿ. ಕರ್ನಾಟಕದಲ್ಲೂ ಅಂದ್ರೆ ಎಸ್ಪೆಷಲಿ ಬಿಜೆಪಿ ಇತರ ರಾಜ್ಯಗಳಲ್ಲಿ, ಎಸ್ಪೆಷಲಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲ. ಹೇಗಾದ್ರೂ ಮಾಡಿ ಇಲ್ಲಿ ನಾವು ಇದನ್ನ ಇಡೋಣ ಅಂತ ಹೇಳಿ, ಹೆಜ್ಜೆ ಇಡೋಣ ಅಂತ ಹೇಳಿ ಒಂದು ಈ ಪ್ರಯತ್ನವನ್ನು ಮಾಡ್ತಾ ಇದೆ. ವಾಮ ಮಾರ್ಗದ ಮುಖಾಂತರ ಒಂದು ಅಧಿಕಾರವನ್ನು ಹಿಡಿಯುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಈ ದಕ್ಷಿಣ ಭಾರತದ ಜನರು ಪ್ರಬುದ್ಧರಾಗಿದ್ದಾರೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ನೆಲೆ ನಿಲ್ಲೋದ್ರ ಒಂದ್ಸರಿ ಸ್ವಲ್ಪ ಕೊಡೋಣ ಅಂತ ಚೆಕ್ ಮಾಡಿದ್ರು. ಯಾವಾಗ 40% ಕಮಿಷನ್ ಮತ್ತೆ ಬರೀ ಭ್ರಷ್ಟಾಚಾರದ ಕೂಪದಲ್ಲಿ ಬಿದ್ದಿದ್ರು, ರಾಜ್ಯದ ಜನತೆ ಅವರ ತಿರಸ್ಕಾರ ಮಾಡಿದ್ದಾರೆ. ಇಡೀ ದಕ್ಷಿಣ ಭಾರತ ಅವರ ತಿರಸ್ಕಾರ ಮಾಡಿದೆ. ಮಹೇಶ್ ಅವರೇ, ಒಂದ್ ಕಡೆಯಲ್ಲಿ ನೀವ್ ಹೇಳ್ತಾ ಇದ್ದೀರಿ ಬಿಬಿಜಿ ರಾಮ್ಜಿ ಕಾಯ್ದೆಯನ್ನ ತಪ್ಪಾಗಿ ಅರ್ಥೈಸ್ತಿದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ. ಹೇಳ್ತಾ ಇದ್ರಿ ಗ್ರಾಮ ಪಂಚಾಯತಿಗಳಿಗೆ, ರಾಜ್ಯದಲ್ಲಿರುವ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆಯುವ ಇವರ ಪ್ರಯತ್ನ ಯಶಸ್ವಿ ಆಗೋದಿಲ್ಲ ಕುರಿತಂತೆ ರಾಜಕೀಯ ನಡೀತಿದ್ಯಾ? ಏನ್ ಪ್ರತಿಕ್ರಿಯಿಸ್ತೇವೆ? ಏನು ನಮ್ಮ ಸ್ನೇಹಿತರು ಮಾತನಾಡಿದ್ರು, ಅವರಿಗೆ ಬಹುಶಃ ಈ ಒಂದು ಕಾಯ್ದೆ ಬಗ್ಗೆ ಮಾಹಿತಿಯ ಕೊರತೆಯ ಕಾರಣ ಅವರೆಲ್ಲಾ ಮಾತುಗಳಲ್ಲಿ ಬರ್ತಿತ್ತು. ಏನು ಈಗ ನಾವು ತಂದಿರ್ತಕ್ಕಂಥ ವಿಕಸಿತ ಭಾರತದ ಗ್ರಾಮೀಣ ಏನು ನಾವು ಆವಿಜಿನ್ ರೋಜ್ಗಾರ್ ಯೋಜನೆ ಇದೆ, ಇದು ಭಾರತದ ಮಟ್ಟಿಗೆ ಬಹಳ ದೊಡ್ಡದಾದಂತ ಗೇಮ್ ಚೇಂಜರ್ ಇದೆ. ಏನು ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದ ನಂತರ ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಎಲ್ಲ ಗ್ರಾಮಗಳು ಕೂಡ ವಿಕಾಸ ಆಗ್ಬೇಕು. ತನ್ಮೂಲಕ ಭಾರತ ಒಂದು ಸಶಕ್ತ ರಾಷ್ಟ್ರವಾಗಿ ಮತ್ತಷ್ಟು ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ದೊಡ್ಡ ಉದ್ದೇಶದಿಂದ ಹೊರಟಿರ್ತಕ್ಕಂಥದ್ದು. ಇಡೀ ದೇಶ ಎಲ್ಲಿಂದ ವಿಕಾಸ ಆಗ್ಬೇಕು? ಗ್ರಾಮಗಳಲ್ಲಿ ವಿಕಾಸ ಆಗ್ಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಸುಮಾರು 96,000 ಕೋಟಿ ರೂಪಾಯಿ ಹಣವನ್ನ ಇದಕ್ಕೆ ಮೀಸಲಿಟ್ಟಿದೆ. ಒಂದು ಅಂದಾಜು 1.5 ಲಕ್ಷ ಕೋಟಿ ರೂಪಾಯಿ ಅಷ್ಟು ಹಣ ಈ ಯೋಜನೆಗೆ ಎಲ್ಲಾ ರಾಜ್ಯಗಳ ಪಾಲ್ಗೊಳ್ಳುವಿಕೆಯ ಮುಖಾಂತರ ಆಗೋದಿದೆ. 1.5 ಲಕ್ಷ ಕೋಟಿ ರೂಪಾಯಿ ಹಣವನ್ನ
ಒಂದು ದೇಶದ ಅಸೆಟ್ ಆಗಿ ಫಾರ್ಮ್ ಮಾಡಬೇಕು ಅಂತ. ಏನು ನಮ್ಮ ಗತಿಶಕ್ತಿ ಅಂತಕ್ಕಂಥ ನಮ್ಮ ಯೋಜನೆ ಏನಿದಾವೆ, ಏನು ಗ್ರಾಮಗಳಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಏನ್ ಮಾಡ್ಬೇಕು, ಒಂದು ಗ್ರಾಮದ ವಿಕಾಸ ಅಂದ್ರೆ ಅದಕ್ಕೆ ಮಾಧ್ಯತೆ ಇರ್ತಕ್ಕಂಥದ್ದು ಮೊದಲನೇದು ಕುಡಿಯುವ ನೀರದು. ಒಂದು ಗ್ರಾಮ ಇದ್ಮೇಲೆ ಅದಕ್ಕೆ ಚೆನ್ನಾಗಿರೋ ನೀರ್ ಬೇಕು. ಕುಡಿಯೋ ನೀರ್ ಆದ್ಮೇಲೆ ಶಾಲೆ ಬೇಕು, ಶಾಲೆ ಆದ್ಮೇಲೆ ಹಾಸ್ಪಿಟ್ಲ್ ಬೇಕು, ಆಮೇಲೆ ರಸ್ತೆ ಬೇಕು. ಇವೆಲ್ಲವೂ ನಿರ್ಮಾಣ ಮಾಡುವಂತ ಕೆಲಸಗಳನ್ನ ಮಾಡಿದಾಗ ತಂತಾನೆ ಗ್ರಾಮಗಳು ಕೂಡ ವಿಕಾಸ ಆಗತ್ತೆ. ತನ್ಮೂಲಕ ಏನಿದು ಕೆಪೆಕ್ಸ್ ವ್ಯಾಲ್ಯೂ ಅಂತ ಹೇಳ್ತಾರೆ, ನಟರಾಜ್ ಅವ್ರಿಗೆ ಅದು ಗೊತ್ತಿರುತ್ತೆ. ಒಮ್ಮೆ ಬಂಡವಾಳ ಹಾಕಿದ್ದು 7 ವರ್ಷ ಆದ ನಂತರ ಅದು ಡಬಲ್ ಆಗತ್ತೆ. 1.5 ಲಕ್ಷ ಕೋಟಿ ರೂಪಾಯಿ ಏನ್ ಈ ವರ್ಷ ನಾವು ಇದಕ್ಕೆ ವಿನಿಯೋಗ ಮಾಡಿದ್ರೆ, ಇನ್ನು 7 ವರ್ಷ ಬಿಟ್ಟು ಅದು 7.5 ಲಕ್ಷ ರೂಪದಲ್ಲಿ ಪರಿವರ್ತನೆ ಆಗತ್ತೆ. ಅಂದ್ರೆ ಅದು ದೇಶಕ್ಕೆ ಅಸೆಟ್ ಆಗತ್ತೆ. ಏನು ಕಾಂಗ್ರೆಸ್ಸಿಗರಿಗೆ ಇವಾಗ ಯಾಕೆ ಇಷ್ಟು ಶಬ್ದ ಮಾಡ್ತಿದ್ದಾರೆ, ಇಷ್ಟು ಇಮ್ಮೆಚೂರ್ ಆಗಿ ನಡ್ಕೊಳ್ತಾ ಇದ್ದಾರೆ, ಯಾಕೆ ಅಪ್ರಬುದ್ಧರಾಗಿ ನಡ್ಕೊಳ್ತಿದ್ದಾರೆ ಅಂತಂತಂದ್ರೆ, ಕಾಂಗ್ರೆಸ್ಸಿಗರಿಗೆ ಏನ್ ಇಂದಿನ ಫಾರ್ಮೆಟ್ ಆಫ್ ಏನು ಮನ್ರೇಗಾ ಇತ್ತು, ಆ ಮನ್ರೇಗಾದ ಒಳಗಡೆ ಹಣವನ್ನ ಲೂಟಿ ಮಾಡಕ್ ಅವಕಾಶ ಮಾಡ್ಕೊಂಡಿದ್ರು. ಒಂದು ರಿಪೋರ್ಟಿನ ಪ್ರಕಾರ ಏನು ಈ ಒಂದು ಮನ್ರೇಗಾ ಹಣದ ದುರುಪಯೋಗ ಆಗಿದೆ, ಆ ದುರುಪಯೋಗ ಆಗಿರೋದ್ರಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಮೊದಲು 2ನೇ ಸ್ಥಾನದಲ್ಲಿ ಮತ್ತೆ 1ನೇ ಸ್ಥಾನದಲ್ಲಿ ಏನು ಛತ್ತೀಸ್ಗಢ ಮತ್ತೆ ಯಾರು ತೆಲಂಗಾಣ ಇದೆ. ಈ 3 ರಾಜ್ಯಗಳು ಇವರು ಈ ಒಂದು ಭ್ರಷ್ಟಾಚಾರದಲ್ಲಿ ಇದ್ದು ಒಂದು CAG ಪ್ರಕಾರ 500 ಕೋಟಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ನಮ್ ಕಣ್ ಮುಂದೆ ಕರ್ನಾಟಕದ ಕಲಬುರ್ಗಿ ಒಳಗಡೆ, ನಮ್ ಕರ್ನಾಟಕದ ಯಾದಗಿರಿ ಒಳಗಡೆ ಗಂಡಸರಿಗೆ ಹೆಂಗಸರ ಸೀರೆ ಕೊಟ್ಟು ಜಾಬ್ ಕಾರ್ಡ್ ಮಾಡಿ ಮೋಸ ಮಾಡಿರುವಂತ 100 ಉದಾಹರಣೆಗಳಿದಾವೆ. ಅಂದ್ರೆ 39% ಹಣ ದುರುಪಯೋಗ ಆಗ್ತಿರುವಂತದ್ದು. ಯಾವ್ದಾರು ಒಂದು ಯೋಜನೆ, ಇದನ್ನ ಯೋಜನೆ ಮೊದಲು ಕೂಲಿಗಾಗಿ ಕಾಳು ಅಂತ ತಂದಿದ್ರು. ಕೂಲಿಗಾಗಿ ಕಾಳು ತಂದ ನಂತರ ಅದನ್ನ ಏನ್ ಮಾಡಿದ್ರು, ನರೇಗಾ ಅಂತ ತಂದ್ರು. ನರೇಗಾ ಆದ್ಮೇಲೆ ಮನ್ರೇಗಾ ಅಂತ ತಂದ್ರು. ಒಂದು ಸರ್ಕಾರ ಕಾಲ ಕಾಲಕ್ಕೆ ತನಗೆ ಬೇಕಾದಂತ ಕಾನೂನನ್ನ ಸರಿ ಮಾಡಿ, ಎಲ್ಲಿ ಸೋರಿಕೆರೆದೆ, ಎಲ್ಲಿ ಫಿಲ್ಫರೇಜ್ ಇರುತ್ತೆ ಅದನ್ನ ಸರಿ ಮಾಡಿ ಅದನ್ನ ವಿಕಾಸ ಆಗ್ಬೇಕು. ಇವತ್ತು ನೋಡ್ತಾ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿದೆ. 4ನೇ ಆರ್ಥಿಕ ಶಕ್ತಿ ಆದ್ಮೇಲೆ ಇವತ್ತು ಇಷ್ಟು ತಂತ್ರಜ್ಞಾನ, ಇಷ್ಟು ಟೆಕ್ನಾಲಜಿ, ಇಷ್ಟು ಡಿಜಿಟಲ್ ಫಾರ್ಮೆಟ್, ಹಳ್ಳಿಗಳಲ್ಲೂ ಅದನ್ನ ಆಗ್ಬೇಕಲ್ವಾ? ಇವತ್ತಿನ ತಾಂತ್ರಿಕತೆ, ಇವತ್ತಿನ ವಿಜ್ಞಾನ, ಇವತ್ತಿನ ಪರಿಶ್ರಮ ಇವನ್ನೆಲ್ಲ ಜೊತೆ ಮಾಡಿಕೊಂಡು ಗ್ರಾಮದ ವಿಕಾಸ ಆದ್ರೆ ತಂತಾನೆ ರಾಷ್ಟ್ರ ಮತ್ತಷ್ಟು ಸಬಲ ಆಗತ್ತೆ, ಶಕ್ತಿವಂತ ಆಗತ್ತೆ ಅಂತ ಅದು. ಆದ್ರೆ ಕಾಂಗ್ರೆಸ್ಸಿಗರಿಗೆ ಲೂಟಿ ಹೊಡೆಯೋದೊಂದೇ ಅವರ ಪಕ್ಷದ ಒಂದು DNA ಭಾಗ. ಒಂದು ಲೂಟಿ ಹೊಡಿತಕ್ಕಂಥದ್ದು, ಒಂದು ತುಷ್ಟೀಕರಣ ಮಾಡ್ತಕ್ಕಂಥದ್ದು, ಇದು ಕಾಂಗ್ರೆಸ್ಸಿನ DNA ಭಾಗ. ಇವತ್ತು ನೋಡಿ, ಅವರು ಗವರ್ನರ್ನ ಅವರು ಬಹಳ ಕೆಟ್ಟದಾಗಿ ನಡ್ಕೊಂಡ್ರು. ದೊಡ್ಡೇರಿ ಅವರು ಮಾತನಾಡ್ತಾ ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಮಾತನಾಡಿದ್ರು. ಅವ್ರಿಗೆ ಆ ಪದ ಹೇಳಬೇಕಾದ್ರೆ ವಿವೇಕ ಇರ್ಬೇಕು ಅಂತ ಅನ್ಕೊಳ್ತೀನಿ. ಏನಂದ್ರೆ ಯಾವ ಪದ ನಾನು ಯಾಕೆ ಬಳಸ್ಬೇಕು ಅಂತೇಳಿ ನೋಡಿ. ಸಂವಿಧಾನಕ್ಕೆ ಯಾರು ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ, ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಮಾಡಿರ್ತಕ್ಕಂಥ ಒಂದು ಇನ್ಬಿಲ್ಟ್ ಮೆಕ್ಯಾನಿಸಮ್. ಸಂವಿಧಾನವನ್ನ ಒಂದು ಕಾಯ್ದೆ, ಇದು ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲ, ಇದು ಕೇಂದ್ರ ಸರ್ಕಾರ ಒಂದು ಆಕ್ಟ್ ಮೇಲೆ ಮಾಡಿರ್ತಕ್ಕಂಥ, ಇದು ಮ್ಯಾಂಡೇಟರಿ ಮಾಡ್ಲೇಬೇಕು. ಇವ್ರು ಮ್ಯಾಂಡೇಟರಿ, ಅದನ್ನ ಸರ್ಕಾರ ಮಾಡ್ಬೇಕಾಗಿರೋ ಮ್ಯಾಂಡೇಟರಿ. ಒಮ್ಮೆ ರಾಷ್ಟ್ರಪತಿಗಳು ಸಹಿ ಹಾಕಿ ಗೆಜೆಟ್ ಆದ್ಮೇಲೆ ಇವ್ರಿಗೆ ಏನಾದ್ರು ಆಪತ್ತಿ ಇತ್ತು ಅಂದ್ರೆ, ಯಾರಿಗೆ ನಮ್ಮ ದೊಡ್ಡೇರಿ ಅವ್ರ ಪಾರ್ಟಿ ಅವರಿಗೆ ಕೋರ್ಟ್ಗೆ ಹೋಗಿ ಮಾಡ್ಬೇಕು. ನಿಮ್ಗೆ ಯಾವ ಅಧಿಕಾರ ಇದೆ? ನಿಮ್ಗೆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ವಿರೋಧ ಮಾಡಿ, ನಿಮ್ ಪ್ರತಿಭಟನೆ ಮಾಡಿ, ನಮ್ಗೆ ಏನಾದ್ರು ಇದಂತ. ಆದ್ರೆ ತಾವು ಮಾಡ್ತಕ್ಕಂತ ಕೆಟ್ಟ ಕೆಲಸವನ್ನ ರಾಜ್ಯಪಾಲರ ಬಾಯಿನಲ್ಲಿ ಹೇಳಿಸುವಂತ ಅರ್ಥ ಏನು? ರಾಜ್ಯಪಾಲರು ಯಾರಿಂದ ನೇಮಕ ಆಗಿರ್ತಾರೆ? ರಾಷ್ಟ್ರಪತಿಗಳಿಂದ ನೇಮಕ ಮಾಡಿರ್ತಾರೆ. ರಾಷ್ಟ್ರಪತಿಗಳೇ ಸಹಿ ಮಾಡಿರ್ತಕ್ಕಂಥದನ್ನ ನೀವು ಸಹಿ ಮಾಡಿಲ್ಲ ಅಂತದ್ದು ರಾಜ್ಯಪಾಲರು ಹೇಳಕ್ ಸರಿನಾ? ಏನಾರು ಬುದ್ಧಿ ಇಟ್ಕೊಂಡು ಮಾತಾಡ್ತಿದಾರ? ವಿವೇಕ ಇದೆಯಾ ಇದಕ್ಕೆ? ಇದು ಏನು ಇಲ್ಲ. ಸಿದ್ದರಾಮಯ್ಯ ಅಧಿಕಾರ ಉಳಿಸ್ಕೋಬೇಕಾಯ್ತು, DK ಶಿವಕುಮಾರನ ಹ್ಯಾಮರ್ಸ್ಬೇಕಾಗಿತ್ತು, ಇದನ್ನ ಟಚ್ ಮಾಡಿದ್ರು. ಇದಕ್ ಬೇಕಾಗಿರುವಂತ ಮೊದಲ ಆದ್ಯತೆ 12 ಪ್ಯಾರೆಗಳನ್ನ ಕೊಟ್ರು. ತನ್ಮೂಲಕ ಇದು ಸಹಜವಾಗಿ ಆಗತ್ತೆ ಅಂತ 1-2 ತಿಂಗಳು ಬಹಳ ಕಷ್ಟದ ದಿನ ಅಂತೇಳಿ ಮತ್ತೊಂದ್ 2-3 ತಿಂಗಳು ಸಿದ್ದರಾಮಯ್ಯನವರಿಗೆ ಅಧಿಕಾರದ ಅವಕಾಶ ಸಿಗ್ಲಿಕ್ಕೆ ಮಾಡಿರುವಂತ ಕೆಲಸ. ಯಾರು 40 ವರ್ಷ ರಾಜಕೀಯ ಮಾಡದಂತ ಸಿದ್ದರಾಮಯ್ಯನವ್ರು ಮಾಡೋ ಕೆಲ್ಸನೇನ್ರಿ ಇದನ್ನ? ಯಾರು ಮಾಡ್ತಾರೇನ್ರಿ ಇದನ್ನ? ಇಡೀ ದೇಶದೊಳಗಡೆ ಮಾಡ್ತಾರ? ನಿಮ್ಗೆ ಹತ್ರ ಇಂತ ತಾಕತ್ತಿದ್ರೆ ಒಂದ್ ಕೆಲಸ ಮಾಡಿ, ಇದನ್ನ ನಮ್ ರಾಜ್ಯದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ರೆಸೊಲ್ಯೂಷನ್ ಮಾಡಕ್ಕೆ ನಿರ್ಣಯ ತಗೋಬಹುದು ಅಂತ ಅನ್ಸುತ್ತೆ.
ಪ್ರಶಾಂತಿ ಅವರೇ, ನೀವು ರೈತರ ಪಕ್ಷ, ಈಗ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಿರೋದೇನಂದ್ರೆ ರೈತರ ಮೇಲೆ ಮತ್ತು ಕೃಷಿ ಕಾಯ್ದೆ ನೇರವಾಗಿ ಇದು ಹೊಡೆತ ಬೀಳತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯಕ್ಕೆ 40% ಆರ್ಥಿಕ ಹೊರೆಯನ್ನ ಹಾಕಿರೋದ್ರಿಂದ ಈಗಾಗಲೇ ಎಲ್ಲ ರಾಜ್ಯಗಳು ಆರ್ಥಿಕ ಸಂಕಷ್ಟದಲ್ಲಿವೆ, ಅದನ್ನ ಮಾಡೋಕ್ಕಾಗೋದಿಲ್ಲ ಮತ್ತು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸುವ ಅಗತ್ಯ ಏನಿತ್ತು ಅಂತ. ಇದಕ್ಕೆ ತಮ್ಮ ಪಕ್ಷದ ಉತ್ತರ ಏನು? ಮೇಡಮ್, ಮೊದಲಿಗೆ ಇದು ಏನು ಈ ಅನುದಾನ ಇದೆ, ಆಕ್ಚುಲ್ ಆಗಿ ಕೇಂದ್ರ ಸರ್ಕಾರದ ಅನುದಾನ. ಇದು ಕೇಂದ್ರ ಸರ್ಕಾರದ ಯಾವ್ಯಾವ ರಾಜ್ಯಗಳಲ್ಲಿ ಇವಾಗ ಎಷ್ಟೆಷ್ಟು ಯಾವ್ಯಾವ ರೀತಿ ಈ ಅನುದಾನ ಬಳಕೆ ಆಗ್ತಾ ಇದೆ ಅಂತ ಹೇಳಿ ಇದನ್ನ ಪರಿಶೀಲಿಸಿದ್ದಾರೆ. ಸೊ ವರದಿ ಬಂದ ನಂತರ ಇಷ್ಟು ವರ್ಷಗಳ ನಂತರ 2006-07ರಲ್ಲಿ ಇದೇನು ಅನುಷ್ಠಾನಕ್ಕೆ ಬಂತು, ಆಗ್ಲಿಂದ ಇಲ್ಲಿಯವರೆಗೂ ಎಷ್ಟು ಇದು ಕ್ಯಾಪಿಟಲ್ ಅಸೆಟ್ ಇದು ನಿರ್ಮಾಣವಾಗಿದೆ, ಹಾಗೇನೆ ಎಷ್ಟು ಈ ಒಂದು 2 ಬಿಲ್ಲು 3 ಬಿಲ್ಲುಗಳನ್ನ ಮಾಡ್ಕೊಂಡಿದ್ದಾರೆ ಈ UPA ಸರ್ಕಾರ ಅನ್ನೋದು ವರದಿ ಬಂದ ನಂತರ ಎಲ್ಲೋ ಒಂದ್ ಕಡೆ ಮಾಡಿಫಿಕೇಶನ್ ಮಾಡ್ಬೇಕು, ಮಾಡಿದ ನಂತರ ಯಾವ ರೀತಿ ಇದು ನಮ್ಮ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾ ಇರೋದು. ಇದು ಒಳ್ಳೆ ಉದ್ದೇಶಕ್ಕಾಗಿ. ಈಗ ಕಾಂಗ್ರೆಸ್ ಸರ್ಕಾರ ಯಾಕೆ ಮಹಾತ್ಮ ಗಾಂಧಿ ಹೆಸರು ತೆಗಿತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಅವ್ರು ಎಷ್ಟು ಯೋಜನೆಗಳು ತಂದಿದ್ರು, 100 ಯೋಜನೆಗಳು ಕಾಂಗ್ರೆಸ್ UPA ಸರ್ಕಾರ ತಂದಿದ್ರು. ಎಷ್ಟು ಯೋಜನೆಗಳಿಗೆ ಅವರು ಈ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ದಾರೆ? ಎಷ್ಟು ಯೋಜನೆ? 1 ಯೋಜನೆ 2 ಯೋಜನೆ ಹೆಸರು ಹೇಳಿ ರಘು ದೊಡ್ಡೇರಿ ಅವರು. ಸೊ ಹಾಗಾಗಿ ಇದು ಮಾಡಿಫಿಕೇಶನ್ ಮಾಡೋ ಟೈಮಲ್ಲಿ ಕೆಲವೊಂದೊಂದು ಮಾಡ್ಬೇಕಾಗುತ್ತೆ. ಇದೇನಿಲ್ಲ, ಎಷ್ಟು ನಾವು ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಹಣವನ್ನ ಕೊಡ್ತಾ ಇರೋ ಅನುದಾನವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ಕಲೆ ಹಾಕಿ ಇವಾಗ ಒಂದು ಏನು ಅದಕ್ಕೆ ಅದ ಹೆಸರು ಏನಿಲ್ಲ, ವಿಕಸಿತ ಭಾರತ್ ರೋಜ್ಗಾರ್ ಆಜೀವಕ್ ಮಿಷನ್ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಇವ್ರು ಎಷ್ಟೋ ಯೋಜನೆಗಳು ಬದಲಾಯಿಸಿಲ್ವಾ? ಸೊ ಇದ್ರಲ್ಲಿ ನೀವು ಹೋರಾಟ ಮಾಡಿ, ನಿಮ್ಗೆ ಗಾಂಧೀಜಿ ಅವರ ಹೆಸರು ಬೇಕೇ ಬೇಕು ಅಂತ ಹೇಳಿದ್ರೆ ಹೋರಾಟ ಮಾಡಿ, ಎಲ್ಲವನ್ನು ಮಾಡಿ. ಆದ್ರೆ ಈ ರೀತಿ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸ್ತಾ ಇದ್ದಾರೆ, ಇವ್ರಿಗೆ ಅವ್ರ ಅಪಮಾನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಹೊರಡ್ತಾ ಇರೋದು ತಪ್ಪು ಅಂತ ನನ್ನ ಅನಿಸಿಕೆ. ಇದೆಲ್ಲ ನಮ್ಮ ಭಾರತಕ್ಕೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲೇ ಮಾಡ್ತಾ ಇರೋದು. 2006ರಿಂದ ನೋಡಿ 1660 ಕೋಟಿ ಏನು UPA ಸರ್ಕಾರ 2006ರಿಂದ 2014ವರೆಗೆ ಈ 10 ವರ್ಷ ಏನಿದೆ, 1660 ಕೋಟಿ ಇದು ಪರ್ಸೆಂಟೇಜ್ ಜನರೇಟ್ ಮಾಡಿದೆ. ಖಾಲಿ ಇಷ್ಟು ಪರ್ಸೆಂಟೇಜ್ ಜನರೇಟ್ ಮಾಡಿದೆ. ಅದೇ ನರೇಂದ್ರ ಮೋದಿ ಸರ್ಕಾರದಲ್ಲಿ 3210 ಇದೆ. 14ರಿಂದ 26 ಒಳಗೆ 2014 to 2026 ಇಷ್ಟರಲ್ಲಿ ಒಟ್ಟು 3210 ಕೋಟಿ ಜನರೇಟ್ ಮಾಡಿದೆ. ಈ ಒಂದು ವ್ಯತ್ಯಾಸ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ UPA ಸರ್ಕಾರ ಈ ಅನುದಾನವನ್ನ ದುರುಪಯೋಗ ಮಾಡಿಕೊಂಡು ಅವ್ರವ್ರೇ 100 ಬೆಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ಈ ಒಂದು ಮಾಡಿಫಿಕೇಶನ್ ಮಾಡಿದ್ದಾರೆ. ಇದು ನಮ್ಮ ಒಳ್ಳೇದಕ್ಕೆ, ಯಾಕಂದ್ರೆ ನಮ್ಮ ತೆರಿಗೆ ಹಣ ಒಳ್ಳೆ ರೀಸನ್ ಇದು ಆಗ್ಬೇಕು, ಒಳ್ಳೆ ಒಂದು ಕಾರಣಕ್ಕಾಗಿ ಉಪಯೋಗ ಆಗ್ಬೇಕು. ಸೊ ಹಾಗಾಗಿ ಮಾಡಿದ್ದಾರೆ. ಇದ್ರಲ್ಲಿ ಏನು ತಪ್ಪು ಕಾಣಿಸ್ತಾ ಇಲ್ಲ. ಇವ್ರೇನೋ ಒಂದು ರಾಜಕೀಯವಾಗಿ ರಾಜಕೀಯ ಪ್ರೇರಿತ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ನನಗೆ ರಘು ದೊಡ್ಡೇರಿ ಅವ್ರಿಗೆ ಹೇಳ್ಬೇಕು, ನೀವಿಷ್ಟು ವರ್ಷ ಯಾವ ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಟಿದ್ದೀರಾ ಯೋಜನೆಗಳಿಗೆ ದಯವಿಟ್ಟು ಹೇಳಿ. ಈಗ ಯಾಕೆ ಈ ಒಂದು ತಾರತಮ್ಯ ನಿಮ್ಮಲ್ಲಿ? ಓಕೆ ನಟರಾಜ್ ಅವರೇ, ಮನ್ರೇಗಾ ರಾಜಕೀಯ ಎಲ್ಲಿ ಹೋಗಿ ನಿಲ್ಲತ್ತೆ? ಒಂದ್ ಕಡೆ ವಿಶೇಷ ಅಧಿವೇಶನ, ರಾಜ್ಯಪಾಲರ ಭಾಷಣ, ಅದರ ನಡುವಿನ ರಾಜಕೀಯ, ಇವೆಲ್ಲ ಅಂದ್ರೆ ಒಂದು ಮೊನ್ನೆ ತಾನೇ ಸ್ಟಾಲಿನ್ ಅವರು VBG ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನ ಸಭೆಯಲ್ಲಿ ಮಂಡನೆ ಮಾಡಿದ್ರು. ಕೇರಳ ಕೂಡ ಅದಕ್ಕೆ ವಿರೋಧ ಮಾಡ್ತಿದೆ. ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂದ್ರೆ ಬಿಜೆಪಿ ಏತರ ವಿರೋಧ ಪಕ್ಷಗಳು VBG ರಾಮ್ಜಿ ಕಾಯ್ದೆ ವಿರುದ್ಧವಿದವ ಅಥವಾ ಮನ್ರೇಗಾ ಪರವಾಗಿದವ? ಇದೊಂದು ಕಾಯ್ದೆಯನ್ನು ಉಳಿಸಿಕೊಳ್ಳುವ ಅಂತಿಮ ಹೋರಾಟ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ ತಮ್ಗೆ ಇದ್ರ ಬಗ್ಗೆ? ಮಂಜುಳಾ ಅವ್ರ ಒಂಚೂರು ಹಿಂದೆ ಹೋಗ್ತೀನಿ. ಈ ಯೋಜನೆ ಹೇಗೆ ಅಂತಂದ್ರೆ, ಕರ್ನಾಟಕ ಈ ಒಂದು ಮನ್ರೇಗಾ ಅಥವಾ VBG ರಾಮ್ಜಿ ಯೋಜನೆ ಅಂತ ಪರಿವರ್ತಿತ ಕರಿತಾ ಇದ್ರಿ, ಅದಕ್ಕೆ ಕರ್ನಾಟಕವೇ ಪ್ರೇರಣೆ. 1999ರಿಂದ 2004ರಲ್ಲಿ ಕರ್ನಾಟಕದಲ್ಲಿ ಹಿಂದೆಂದೂ ಕಂಡರಿಯದಂತ ಬರ ಕಾಣಿಸ್ಕೊಂಡಿತ್ತು. ಆ ಸಮಯದಲ್ಲಿ ರಾಜ್ಯ ಸರ್ಕಾರದ ಸಂಪನ್ಮೂಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊರತೆ ಉಂಟಾಗಿತ್ತು. ಆಗ ಮುಖ್ಯಮಂತ್ರಿ ಆಗಿದ್ದಂತ SM ಕೃಷ್ಣ ಅವರು ಇರುವಂತ ಬಜೆಟ್ ನಲ್ಲಿ
ತಮಗಿರುವಂತ ಲಭ್ಯವಿರುವಂತ ಸಂಪನ್ಮೂಲದಲ್ಲಿ ಈ ಬರ ನಿರ್ವಹಣೆ ಹೇಗ್ ಮಾಡ್ಬೇಕು ಅನ್ನುವಂತ ಒಂದು ಚಿಂತನೆಯನ್ನ ನಡೆಸಿ ವಿಶ್ವನಾಥ್, ಅವತ್ತು ಸಹಕಾರ ಮಂತ್ರಿಯಾಗಿರುವಂತ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿ ಒಂದು ವರದಿಯನ್ನ ಕೊಡುತ್ತೆ. ಆ ವರದಿಯನ್ನ ಅತ್ಯಂತ ಯಶಸ್ವಿಯಾಗಿ ಜಾರಿಗೊಳಿಸಿದ್ದು ಹಾಸನದಲ್ಲಿ. ಆಗ ಅಲ್ಲಿನ ಜಿಲ್ಲಾಧಿಕಾರಿಗಳಾಗಿದ್ದಂತ LK ಅತೀಕ್ ಅವರು ಆಗ ಅದಕ್ಕೆ ಕೂಲಿಗಾಗಿ ಕಾಳು ಅಂತ ಯೋಜನೆ ಹೆಸರನ್ನ ಕೊಡ್ತಾರೆ. ಕರ್ನಾಟಕದಲ್ಲಿ ಕೂಲಿಗಾಗಿ ಕಾಳು ಯೋಜನೆ ಅಂತ ಬರುತ್ತೆ. ಅಂದ್ರೆ ಬರಗಾಲ ಕಾಮಗಾರಿಗಳನ್ನ ಕೈಗೊಂಡ್ರೆ ಅವರಿಗೆ ದುಡ್ಡು ಕೊಡ್ಬೇಕು ಇಂತಿಷ್ಟು ಅಂತ. ಆ ನಂತರದಲ್ಲಿ ಅತೀಕ್ ಅವರು ವಿಶ್ವ ಬ್ಯಾಂಕ್ನ ಎರವಲು ಸೇವೆಗೆ ಹೋಗ್ತಾರೆ. ನಂತರದಲ್ಲಿ ಕೇಂದ್ರ ಸರ್ಕಾರದ ಸೇವೆಗೆ ನಿಯೋಜನೆಗೊಳ್ತಾರೆ. ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಒಂದು ಸಂಪುಟದಲ್ಲಿ, ಒಂದು ಕ್ಯಾಬಿನೆಟ್ ಅಲ್ಲಿ, ಸೆಕ್ರೆಟರಿಯೇಟ್ ಅಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಈ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ನಿರುದ್ಯೋಗವನ್ನ ಹೇಗೆ ನಿವಾರಣೆ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇರುವಂತ ಸಮಯದಲ್ಲಿ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ಅವರು LK ಅತೀಕ್ ಅವರನ್ನ ಅದಕ್ಕೆ ನಿಯೋಜನೆ ಮಾಡ್ತಾರೆ. ಯಾಕೆ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಯಶಸ್ವಿಯಾಗಿ ಯೋಜನೆಯನ್ನ ರಚನೆ ಮಾಡಿದಿರಿ ಅಂತ. ಹಾಗಾಗಿ ಇದು ಏನು ಈ ಮನ್ರೇಗಾ ಅನ್ನೋದಿದೆಯಲ್ಲ, ಅದು ಬ್ರೈನ್ ಚೈಲ್ಡ್ ಆಫ್ LK ಅತೀಕ್, ಕರ್ನಾಟಕದ IAS ಅಧಿಕಾರಿ. ಅವರು ಈ ಕೂಲಿಗಾಗಿ ಕಾಳು ಯೋಜನೆಯನ್ನ ಜಾರಿ ಕೊಡಿಸ್ತಾರೆ. ಮಹೇಶ್ ಅವರು ಹೇಳಿದಂಗೆ ಆರಂಭದಲ್ಲಿ ಕೂಲಿಗಾಗಿ ಕಾಳು ಯೋಜನೆ ಅಂತ. ಆಗ ಒಂದು ಚರ್ಚೆ ನಡೆಯುತ್ತೆ. ಅರೆ ಇದೇನ್ರಿ ಕಾಳುಗಾಗಿ, ಅಂದ್ರೆ ಊಟಕ್ಕಾಗಿ ಕೂಲಿ ಮಾಡ್ಬೇಕಾಗಿರುವಂತ ವ್ಯವಸ್ಥೆ ಬಂದಿದೆಯೇ? ಇದು ಅತ್ಯಂತ ದುರಂತ. ಈ ರೀತಿ ನಾವು ಹೇಳುವಂಥದ್ದು ಅವಮಾನ ಮಾಡದಂತೆ. ಅಂದ್ರೆ ನಾನು ಊಟಕ್ಕಾಗಿ ಕೂಲಿ ಮಾಡ್ಬೇಕು ಅನ್ನೋ ಸ್ಥಿತಿ ಬಂದಿದೆ. ಇದು ಕಲ್ಯಾಣ ರಾಜ್ಯ ಪರಿಕಲ್ಪನೆಯ ಅಲ್ಲ. ಹಾಗಾಗಿ ಇದರ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಅಂತೇಳಿ ರೂರಲ್ ಗ್ಯಾರಂಟಿ, ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತೇಳಿ ಮಾಡಿದಕ್ಕೆ ಕಾಯ್ದೆಯನ್ನ ಮಾಡ್ತಾರೆ. ನಂತರ ಅದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ಸೇರ್ಪಡೆ ಮಾಡ್ತಾರೆ. ಇದು ಇದರ ಇತಿಹಾಸ. ಇದು ಮುಗಿದ ನಂತರ 2014ರಲ್ಲಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರ ಮೇಡನ್ ಸ್ಪೀಚ್ ಅಂದ್ರೆ ಚೊಚ್ಚಲ ಭಾಷಣ ಸಂಸತ್ತಿನ ತುಂಬಾ ಗಮನ ಸೆಳೆಯುತ್ತೆ. ದಯವಿಟ್ಟು ಯಾರು ನೀವು 3 ಜನ ಆಸಕ್ತರಿದ್ದೀರಿ ರಾಜಕಾರಣದಲ್ಲಿ, ಆ ಭಾಷಣವನ್ನ ನೋಡ್ಬೇಕು. ಅಲ್ಲಿ ಮಾತನಾಡ್ತಾರೆ, UPA ಸರ್ಕಾರದ ಅವಧಿಯ ಹಲವಾರು ಯೋಜನೆಗಳನ್ನ ನಾವು ಬದಲಾವಣೆ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡ್ತಾರೆ. ಆದ್ರೆ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಆಗ ಚರ್ಚೆ ನಡೆದಿರುತ್ತೆ. ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದು ಮಾಡುತ್ತಾ. ಯಾಕೆ ಅಂದ್ರೆ ಆಗ ಅತೀಕ್ ಅವರು ಒಂದು ವರದಿಯನ್ನ ಕೊಟ್ಟಿರ್ತಾರೆ. ಇದು ಒಂದು 5 ವರ್ಷದ ಅವಧಿ ಅಥವಾ ಮತ್ತೆ ಎಕ್ಸ್ಟೆಂಡಬಲ್, ಅಂದ್ರೆ ಇನ್ನೊಂದು 5 ವರ್ಷದ ಅವಧಿಗೆ ಮಾತ್ರ ಇದನ್ನ ವಿಸ್ತರಿಸಬಹುದಾಗುತ್ತೆ ಅಷ್ಟೇ. ಯಾಕೆಂದ್ರೆ ಒಂದು ಸೀಮಿತ ಅವಧಿಗೆ ಈ ಉದ್ಯೋಗ ಖಾತ್ರಿ ಯೋಜನೆ ಅಂತ ಸೃಷ್ಟಿ ಆಗ್ಬೇಕು. ಆ ನಂತರದಲ್ಲಿ ಉದ್ಯೋಗ ಸೃಷ್ಟಿ ಕೆಲಸ ನಾವು ಮಾಡ್ಬೇಕಾಗುತ್ತೆ ಅಂತ ಒಂದು ರೈಡರ್ ಹಾಕಿರ್ತಾರೆ. ಆ ನಿಟ್ಟಿನಲ್ಲಿ ಆ ಚರ್ಚೆ ನಡೆದಿರುತ್ತೆ. ಮನಮೋಹನ್ ಸಿಂಗ್ ಇವರು ನರೇಂದ್ರ ಮೋದಿ ಅವರು ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದುಪಡಿಸಿದೀನಿ ಅನ್ನುವಂತ ಘೋಷಣೆ ಮಾಡ್ತಾರೆ ಅಂತ ಎಲ್ಲ ನಿರೀಕ್ಷೆಯಿಂದ ಕಾಯ್ತಿರ್ತಾರೆ. ನಾನು ಕೂಡ ಆಸಕ್ತನಾಗಿ ಆ ಭಾಷಣವನ್ನ ಕೇಳ್ತಾ ಇದ್ದೆ. ಆಗ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ರದ್ದುಪಡಿಸೋಲ್ಲ, ಇದನ್ನ ಒಂದು ಸ್ಮಾರಕವಾಗಿ ಉಳಿಸ್ಕೊಳ್ತೀನಿ. ಯಾಕೆ ಅಂದ್ರೆ 70 ವರ್ಷ ಆಡಳಿತ ನಡೆದಂತ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಉದ್ಯೋಗ ಸೃಷ್ಟಿಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಲಿಕ್ಕಾಗಿ, ಇದು ನಿಮ್ಮ ವೈಫಲ್ಯ ಅಂತ ತೋರ್ಸ್ಲಿಕ್ಕಾಗಿ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ಉಳಿಸ್ಕೊಳ್ತೀನಿ ಅಂತ ಘೋಷಣೆಯನ್ನ ಮಾಡ್ತಾರೆ. ಆದ್ರೆ ದುರಂತ ಏನು ಅಂದ್ರೆ, ಅದಾಗಿ ಇಷ್ಟು ವರ್ಷ ಆದ್ರೂ ಕೂಡ 100 ದಿನ ಇದ್ದದ್ದು ಅವಧಿಯನ್ನು 150 ದಿನಕ್ಕೇನು ನಾವೇ ಇನ್ನೂ ಒಂದಷ್ಟು 125 ದಿನಕ್ಕೆ ಹೆಚ್ಚಳ ಮಾಡ್ತೀವಿ ಅಥವಾ 150 ದಿನಕ್ಕೆ ಹೆಚ್ಚಳ ಮಾಡ್ತೀವಿ ಅಂತ ಚರ್ಚೆ ಮಾಡ್ತಿದೀವಲ್ಲ. ಉದ್ಯೋಗ ಸೃಷ್ಟಿ ಅಂತೇಳಿ ಏನು ಇದೆಯಲ್ಲ, ಅದು ದುರಂತ. ಹಾಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಇರ್ಲಿ, UPA NDA ಸರ್ಕಾರ ಇರ್ಲಿ, ಎಲ್ಲರದು ವೈಫಲ್ಯ ಅಂತ ಒಪ್ಕೊಳ್ಬೇಕು. ಯಾಕೆ ಅಂದ್ರೆ 70 ವರ್ಷದ ಒಬ್ಬ ವಯಸ್ಸಾದಂತವ್ರು ನನಗೆ ಉದ್ಯೋಗ ಕೊಡಿ ಅಂತ ಜಾಬ್ ಗ್ಯಾರಂಟಿ, ಇನ್ನು ಜಾಬ್ ಕಾರ್ಡ್ ಮಾಡಿಸ್ಕೊಳಕ್ ಹೋಗ್ತಾರಲ್ಲ, ಅದು ನಮಗೆ ನಾವೇ ನಾಚಿಕೆ ಪಡುವಂತ ವಿಷಯ. ಯಾಕೆ ಅಂತ ಹೇಳಿದ್ರೆ, ನಾವು ಇಲ್ಲಿಯವರೆಗೆ ಉದ್ಯೋಗ ಸೃಷ್ಟಿ, ನಿರುದ್ಯೋಗ ಪ್ರಮಾಣವನ್ನ ನಿವಾರಣೆ ಮಾಡುವಲ್ಲಿ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ. ಮಹೇಶ್ ಅವರು ಹೇಳಿದ್ರು ಅಸೆಟ್ ನ ಕ್ರಿಯೇಟ್ ಮಾಡ್ತೀವಿ ಅಂತ. ಹೌದು, ಯಾವ್ದನ್ನ ಬಳಕೆ ಮಾಡಿ ನೀವು ಈ ಜನರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಗಿಲ್ಲ ಅಂತ ನಿಮ್ಮ ವೈಫಲ್ಯವನ್ನ ಮುಚ್ಕೊಳ್ಳೋದಕ್ಕಾಗಿ ಈ ಯೋಜನೆನ ಬಳಸ್ಕೊಳ್ತಾರೆ. ನಾನು ಹೇಳ್ತಾರೆ ಕಾಂಗ್ರೆಸ್ ಅಥವಾ BJP ಅಂತಲ್ಲ, ಇಡೀ ವ್ಯವಸ್ಥೆ. ನಮ್ಮ ಊರಿನಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಗೊಳಿಸಿದೀವಿ ಅನ್ನೋಂಥದ್ದು ನೀವು ಇಲ್ಲಿ ತನಕ ಬಹಳ ಚಂದ ಅದ್ಭುತವಾದಂತ ನಿರೂಪಣೆ ಮಾಡಿ, ಬಹಳ ಇತ್ತಲ್ಲ. ಅವರು ಬಹಳ ಹಿರಿಯರಿದ್ದಾರೆ. ಒಂದು ಪಾಯಿಂಟ್, ಇದು ಏನೀಗ ನಮ್ಮ ವಿಕಸಿತ ಭಾರತದ ಗ್ರಾಮೀಣ ಏನಿದೆ ಆಜೀವನ್ ಮಿಷನ್ ಮಂಜುಳಾ, ಈಗ ಆ ಚರ್ಚೆಯ ನಂತರ ಯಾಕೆಂದ್ರೆ ಒಬ್ರು ಕಂಟಿನ್ಯೂಟಿ ಇರ್ಲಿ ಮಂಜುಳಾ. ಲೆಟ್ ಅಸ್ ಕಂಟಿನ್ಯೂ. ಇಲ್ಲ ಬೇಡ, ಲೆಟ್ ಅಸ್ ಕಂಟಿನ್ಯೂ. ಮಾತಾಡೋದ್ಮೇಲೆ ನಾನು ಮಾತಾಡೋದಿದೆ. ಅವ್ರು ಏನ್ ಹೇಳಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ವಿಫಲ ಆಗಿದೆ ಅನ್ನುವಂತ ಒಂದು ಎಲ್ಲಾ ಪಕ್ಷಗಳು ವಿಫಲ ಆಗಿದೆ ಅಂತ ಹೇಳಿದ್ರಿ ತಾವು. ಆದ್ರೆ ಇಲ್ಲಿ ಪಾಯಿಂಟ್ ಇರ್ತಕ್ಕಂಥದ್ದು, ನಾವು ಏನು ಇವತ್ತು ಈ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದೀವಿ, ನೀವು ಅದನ್ನ ನಾವು ಕೊಡ್ಬೇಕು, ಅವ್ರಿಗೆ ಉತ್ತರವನ್ನು ನಾವು ಕೊಡಬೇಕು ಬಗ್ಗೆ ಆಮೇಲೆ ಕೊಡಿದ್ರೆ ಆಮೇಲೆ ಮಾತಾಡ್ಲಿ ಅವರು. ಕಂಟಿನ್ಯೂಟಿ ವಿಲ್ ಗೋ. ನೀವು ದಯವಿಟ್ಟು ಮುಂದೆ ಹಾಕ್ಬೇಕು.
ನೋಡಿ ಬಹಳ ಇದ್ರಲ್ಲಿ ತುಂಬಾ ಅಲ್ಲ, ತಾತ್ಪರ್ಯ ನೋಡ್ಬೇಕು. ಯಾಕೆ ಅಂತಂದ್ರೆ ಬಿಜೆಪಿ ಅವರು ಹೇಳಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಉತ್ತರ ಕೊಡ್ಬೇಕಾಗಿದೆ. ಈ ಪದ ಇನ್ನೊಂದು ಬಾರಿ ಅದು ನಮ್ಗೆ ಸಮಯ ಅರ್ಧ ಗಂಟೆ ಕೊಡ್ಬೇಕಾಗತ್ತೆ ನಿಮ್ಗೆ. ಸಬ್ಕಾ ಪ್ರಯಾಸ್ ಅಂತಂದ್ರೆ ಎಫರ್ಟ್ ಮೇಡ್ ಬೈ ದ ಇಂಡಿವಿಜುವಲ್ ಸಿಟಿಸನ್. ಇದು ದೇಶ ಅಂತಕ್ಕಂಥದ್ದು ಬರೀ ಮೋದಿದ್ ಮಾತ್ರ ಅಲ್ಲ, ದೇಶ ಅಂತಕ್ಕಂಥದ್ದು 146 ಕೋಟಿ ಭಾರತೀಯರದು ಕೂಡ ದೇಶ. ಗ್ರಾಮದ ವಿಕಾಸ ಅಂತಂದ್ರೆ ಅವನಲ್ಲಿ ಇರ್ತಕ್ಕಂತ ಆ ಶಕ್ತಿ, ಸಾಮರ್ಥ್ಯ ಮತ್ತೆ ಸಂಪನ್ಮೂಲವನ್ನ ರಾಷ್ಟ್ರ ಕಂಡ ಉಪಯೋಗ ಮಾಡ್ಕೊಟ್ಟಿರೋ 1.5 ಲಕ್ಷ ಕೋಟಿ ಒಂದು ಯೋಜನೆ ಮಾಡಿಬಿಟ್ರೆ ಅದನ್ನ ಉಪಯೋಗ ಆಗ್ಬೇಕು ಅಂತ ಸರಿ ಇವ್ರ ತುಂಬಾ ನಿರುದ್ಯೋಗ ಮಾತಾಡ್ತೀನಿ. ಅದ್ರ ಬಗ್ಗೆ ಮಾತಾಡ್ತೀನಿ. ನಾ ಹೇಳಿದಿಷ್ಟೇ, ವ್ಯವಸ್ಥೆ ಹೇಗಿದೆ ಅಂದ್ರೆ ಉದ್ಯೋಗ ಖಾತ್ರಿ ಅಂದ್ರೆ ನಾವು ಗ್ರಾಮೀಣ ಕೃಷಿ ಕೂಲಿ ಕಾರ್ಮಿಕರನ್ನ ಇನ್ನೂ ಅದೇ ವ್ಯವಸ್ಥೆಯಲ್ಲಿ ನೋಡ್ತಾ ಇದೀವಿ. ಅವರು ಕೂಲಿ ಕಾರ್ಮಿಕರಾಗೆ ಹೋಗ್ತೀವಿ. ಯಾವುದೋ ಒಂದು ಕ್ಷೇತ್ರದಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಅಥವಾ ವಿಬಿಜಿ ರಾಮ್ಜಿ ಅಂತ ಏನ್ ಬರ್ತದೆ ಅದು ಯಶಸ್ವಿಯಾಗಿದೆ ಅಂತ ಏನಾದ್ರು ಹೇಳಿದ್ರೆ ಅದು ನಮಗೆ ನಾವೇ ಮಾಡ್ಕೊಳ್ಳುವಂತ ಅವಮಾನ. ಯಾಕೆ ಅಂದ್ರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ವಿಫಲರಾಗಿದ್ದೇವೆ. ಈಗ ಬಂದಿರುವಂತ ಕೃಷಿ ಕಾರ್ಮಿಕರು ನೀವು ಕಾರ್ಮಿಕರಾಗೇ ಉಳ್ಕೊಂಡಿರೋ ಉದ್ಯೋಗ ಕಾಲೇಜಿಂದ ಕಲ್ತು ಬಂದ ಮಹೇಶ್ವರ ಕಂಪ್ಲೀಟ್ ಮಾಡ್ತೀನಿ. ಕಾಲೇಜಿಂದ ಕಲ್ತು ಬಂದಂತ ಮಕ್ಕಳಿಗೆ ನಾವು ಉದ್ಯೋಗ ಕೊಟ್ಟಿದ್ರೆ ಅವ್ರು ಯಾರು ಜಾಬ್ ಕಾರ್ಡ್ ನ ಬೇಕು ಅಂತ ಕೇಳ್ತಿರ್ಲಿಲ್ಲ, ಬೇಕಾಗಿರ್ಲಿಲ್ಲ. ನಮ್ಗೆ ಉದ್ಯೋಗ ಖಾತ್ರಿ ಬೇಡ, ನಮಗೆ ಬೇಕಾಗಿರುವಂತ ಉದ್ಯೋಗ ಬೇಕು, ನಿರುದ್ಯೋಗ ನಿವಾರಣೆ ಮಾಡ್ಬೇಕು. ಆ ನಿಟ್ಟಿನಲ್ಲಿ 70 ವರ್ಷ ಆಡಳಿತ ಮಾಡಿದಂತ ನಟರಾಜ್ ಅವರೇ, ಮನ್ರೇಗಾ ರಿಪೋರ್ಟ್ ಪ್ರಕಾರ ಇಲ್ಲಿವರೆಗಿನ ರಿಪೋರ್ಟ್ ನೋಡಿದ್ರೆ 100 ದಿನಗಳ ಕಡ್ಡಾಯವಾದ ಉದ್ಯೋಗ ಖಾತ್ರಿಗೆ ಕಾನೂನು ಇದ್ರೂ ಕೂಡ ಬಳಕೆ ಆಗ್ತಿರೋದು ಆವರೇಜ್ ಒಂದು 56 ದಿನಗಳು ಮಾತ್ರ ತಗೋತಿದ್ದಾರೆ. ಈ ಕೋವಿಡ್ ಸಂದರ್ಭದಲ್ಲಿ ಇದು ಪೂರ್ಣ ಬಳಕೆ ಆಯ್ತೇ ಹೊರತು ಆ ನಂತರದಲ್ಲಿ ಅದಕ್ಕೆ ಬರ್ತಿರೋ ಸಂಖ್ಯೆನೂ ಕಡಿಮೆ ಇದೆ. 100 ದಿನಗಳನ್ನ ಬಳಕೆ ಮಾಡೋ ಸಂಖ್ಯೆ ಬಹಳ ಕಡಿಮೆ ಇದೆ. ಅದು ಸಕ್ಸಸ್ ರೇಟ್ ಇರೋದೇ ಒಂದು 56-60% ಒಳಗಿದೆ.